ಬೇರೆ ಅಲ್ಲ ಹೂವನ್ನ ಹೊತ್ಕೊಂಡು ಹೋಗುವಂತ ಟ್ರಕ್ಗಳಲ್ಲಿ ಬರ್ಲಿಕ್ಕೆ ಸಾಧ್ಯ ಆಗುತ್ತಾ? ಅದಕ್ಕೆ ಸಂಪರ್ಕ ರಸ್ತೆ ಹೆಂಗಿದೆ? ಇವೆಲ್ಲವನ್ನ ನೀವು ಗಮನಿಸಬೇಕಾಗುತ್ತೆ. ಎಷ್ಟು ದೊಡ್ಡ ಸುಳ್ಳು ಹೇಳ್ತಾರೆ ಅಂದ್ರೆ ಹೈಟೆಕ್ ಮಾರ್ಕೆಟ್ಗೆ ದುಡ್ಡು ಮಂಜೂರು ಮಾಡಿಸಿದ್ರಂತೆ. ನಾನು ಮಾಧ್ಯಮ ಮಿತ್ರರು ಕೇಳ್ತೀನಿ, ನಾನಂತೂ ಈಗ 10 ತಿಂಗಳಿಂದ ಮಂತ್ರಿ ಆಗಿದ್ದೀನಿ, ನಾನು ಎಲ್ಲ ಅಧಿಕಾರಿಗಳ ಸಂಪರ್ಕ ಇದೆ, ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದೀನಿ. ಯಾವುದು ಈ 10 ವರ್ಷದಲ್ಲಿ ಚಿಕ್ಕಬಳ್ಳಾಪುರ ಹೈಟೆಕ್ ಫ್ಲವರ್ ಮಾರ್ಕೆಟ್ಗೆ ಅಂತೇಳಿ ಯಾವುದು ಹಣ ಇವತ್ತಿಗೆ ಆದೇಶ ಕೂಡ ಆಗಿಲ್ಲ. ದಯವಿಟ್ಟು ಅವ್ರು ಹೇಳ್ಬೇಕು, ಏನಾದ್ರು ವಿನ್ಯಾಸ ಮಾಡಿಸಿದಾರ, ಎಷ್ಟು ಕೋಟಿ ಅಂತ ಏನಾದ್ರು ಅವ್ರ ಹತ್ರ ಮಾಹಿತಿ ಇದೆಯಾ? ಎಷ್ಟು ಕೋಟಿ ಮಂಜೂರು ಮಾಡಿಸಿದ್ರು ಅಂತಕ್ಕಂಥ ಮಾಹಿತಿ ಇದೆಯಾ? ಇದು ಯಾವುದು ಇಲ್ಲ, ಇದು ಯಾವುದು ಮಾಡಿಸಿಲ್ಲ ಅವರು. ನಾನು ತಮಗೆ ಹೇಳುವಂಥದ್ದಿಷ್ಟೇ, ಇದು ಯಾವುದೂ ಮಾಡಿಸಿಲ್ಲ. ನಾನು ಜವಾಬ್ದಾರಿ ತಗೊಂಡ್ಮೇಲೆ ಇಲ್ಲಿರ್ತಕ್ಕಂಥ APMC ಮಾರ್ಕೆಟ್ ಹಿಂಭಾಗದಲ್ಲಿ ಇರ್ತಕ್ಕಂಥ 4 ಎಕರೆ ಜಾಗವನ್ನು ನೋಡಿದ್ದೀನಿ. ಇವ್ರು ಕೊಟ್ಟಿರ್ತಕ್ಕಂಥ ಜಾಗ ರಾತ್ರಿ ಹೋಗಿ ನೋಡ್ಕೊಂಡ್ ಬಂದಿದ್ದೀನಿ, ಹಗಲತ್ತು ಹೋಗಿ ನೋಡಿದ್ದೀವಿ, ಆಯ್ತಲ್ಲ. ಇವೆಲ್ಲ ನೋಡಿ ಹಲವಾರು ಜಾಗಗಳು ಹುಡುಕಿದ್ದೀವಿ. ನಮ್ಮ ಇಲ್ಲಿ ಪುಟ್ತಿಮ್ನಹಳ್ಳಿ ಹತ್ರ 20 ಎಕರೆ ಇದೆ ಅಂತ ಹೇಳಿ ಸುಮಾರು 2 ಸರ್ತಿ ಹೋಗಿ ನೋಡಿದ್ವಿ. ನಮ್ಮ ಕಸ ವಿಲೇವಾರಿ ಘಟಕ ಇದೆ, ನಮ್ಮ ಮುನ್ಸಿಪಾಲಿಟಿ ನಗರಸಭೆದು, ಅಲ್ಲಿ ಹೋಗಿ ನೋಡಿ ಅದನ್ನ ಹೋಗ್ಲಿ ಮಾಡೋಣ, ಅದಕ್ಕೆ ರಸ್ತೆ ಸಂಪರ್ಕ ಹೆಂಗೆ ಅಂತ ಅದನ್ನು ಕೂಡ ಎಲ್ಲ ತಯಾರು ಮಾಡಿದ್ವಿ. ಕಡೆಗೆ ನೋಡ್ತೀವಿ ಅದು ಡೀಮ್ಡ್ ಫಾರೆಸ್ಟ್ ಸೇರಿಸಿದ್ರು. ಯಾವೊಂದು ಜಾಗ ಸಿಗ್ತಾ ಇಲ್ಲ ಇವತ್ತು. ಕಡೆಗೆ ಇಲ್ಲಿ ಗೌರಿಬಿದನೂರು ರಸ್ತೆಯಲ್ಲಿ ಕಣಿವೆ ಹತ್ರ ಅಲ್ಲಿ ನೋಡೋಣ ಅಂತ ಹೇಳಿದ್ರೆ ಸ್ವಾಮೀಜಿ ಅವರಿಗೆ ಗೋಶಾಲೆ ಮಾಡೋದು ಜಾಗ ಕೊಟ್ಟಿದ್ದಾರೆ ಅಂತ ಹೇಳಿ ಅಲ್ಲಿ ಪಕ್ಕದಲ್ಲಿ ಜಾಗ ಇದೆ ಅಂತ ನೋಡಿದ್ರೆ ಅದು ಕೂಡ ಸೂಕ್ತ ಇಲ್ಲ ಮಾರ್ಕೆಟ್ ಮಾಡಲಿಕ್ಕೆ. ಇವೆಲ್ಲ ನಾವು ಹೋಗಿ ನೋಡ್ಕೊಂಡು ಬಂದಿರ್ತಕ್ಕಂಥದ್ದು. ಕಡೆಗೆ ಅಂತಿಮವಾಗಿ ಮಾರುಕಟ್ಟೆಯಲ್ಲಿ ಇರ್ತಕ್ಕಂಥ ಅಸೋಸಿಯೇಷನ್ ಅವರು ಎಲ್ಲರಿಗೂ ಮಾತಾಡಿ ನಮ್ಮ ಸ್ನೇಹಿತರು ಕೆಲವು ಸಲಹೆ ಕೊಟ್ಟರು ನಂದಿ ಭಾಗದಲ್ಲಿ, ಅಣ್ಣ ಯಾಕೆ ಇಲ್ಲಿ ನಮ್ಮ ತೋಟಗಾರಿಕೆ ಜಾಗದ ಪಕ್ಕದಲ್ಲಿ ಮದರ್ ಡೈರಿ ಪಕ್ಕದಲ್ಲಿ ಮಾಡಬಾರ್ದು, 40 ಎಕರೆ ಇದೆ ಅಂತಕ್ಕಂಥದ್ದು. ಆ ಜಾಗ ಕೂಡ ಪರಿಶೀಲನೆ ಮಾಡಿ ಅವ್ರ ಹತ್ರ ಸ್ಕೆಚ್ ಎಲ್ಲ ತಗೊಂಡು ಬಂದು ಈಗ ಅಲ್ಲಿ ಮಾಡಿ ಮಾಡ್ಬೋದು ಅಂತ ಹೇಳಿ ಅವ್ರಿಗೆಲ್ಲ ಹೇಳಿದ ಮೇಲೆ ಅವರೆಲ್ಲರೂ ಒಪ್ಕೊಂಡು, ಯಾಕಂದ್ರೆ 20 ಎಕರೆ ಕೊಡಿಸ್ಬೇಕು ಅಂತ ನಾವು ಪ್ಲಾನ್ ಮಾಡಿದ್ವಿ. 20 ಎಕರೆ 10 ಎಕರೆ ಅಲ್ಲ, 20 ಎಕರೆ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹತ್ರ ಇದೆ, ನಾಳೆ ಹೆಚ್ಚು ಬೆಳಿಲಿಕ್ಕೆ ಅವಕಾಶ ಇದೆ. ಇಂಥ ಒಂದು ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡು ನಂತರ ಈಗ ಅವ್ರಿಗೆ ಪರ್ಯಾಯವಾಗಿ ಜಾಗ ಕೊಡಬೇಕು ತೋಟಗಾರಿಕೆ ಇಲಾಖೆಗೆ. ಹಿಂದೆ ಜಡ್ಜಸ್ ಕ್ವಾರ್ಟರ್ಸ್ ಕಟ್ಟಬೇಕು ಅಂತ ಹೇಳಿ ಅಲ್ಲಿ 1.5 ಎಕರೆನೋ 2 ಎಕರೆ ಜಾಗನೋ ಕೊಡುವಂಥದಕ್ಕೆ ಪ್ರಸ್ತಾವನೆ ಆಗಿತ್ತು. ಚಿಂತಾಮಣಿಯಲ್ಲಿ ಕೊಟ್ಟಿದ್ದಾರೆ ಅದಕ್ಕೆ ಬಂದಿ ಜಾಗ. ಚಿಂತಾಮಣಿಯಲ್ಲಿ ದೊಡ್ಡಕಂಜೂರು ಅಂತಕ್ಕಂಥ ಗ್ರಾಮದ ಹತ್ರ ಕೊಟ್ಟಿದ್ದಾರೆ ತೋಟಗಾರಿಕೆ ಅವರಿಗೆ. ನನಗೆ ಮೊನ್ನೆ ಗೊತ್ತಾಯ್ತು ಇದೆಲ್ಲ ಚಿಂತಾಗ. ಚಿಕ್ಕಬಳ್ಳಾಪುರದಲ್ಲಿ ಜಾಗ ಇಲ್ಲ ನಿಮಗೆ. ನಾವು ಹುಡುಕಿ ಇವತ್ತು 14/3/2024 2 ಆದೇಶ ಮಾಡಿದ್ದಾರೆ ನಮ್ಮ DC ಅವ್ರ ಕೈಲಿ ಮಾಡಿಸಿದ್ರು. ಏನು ಗೌರಿಬಿದನೂರು ತಾಲೂಕು ಹೊಸೂರು ಹೋಬಳಿ ಕಾಮಗಾನಹಳ್ಳಿ ಗ್ರಾಮದ ಸರ್ವೆ ನಂಬರ್ 99ರಲ್ಲಿ 9 ಎಕರೆ 38 ಗುಂಟೆ ಜಾಗ ತೋಟಗಾರಿಕೆ ಬೆಳೆಗಳು ಮತ್ತು ತೋಟಗಾರಿಕೆ ಚಟುವಟಿಕೆಗಳನ್ನು ನಡೆಸಲು ತೋಟಗಾರಿಕೆ ಇಲಾಖೆಯವರಿಗೆ ಕಾಯ್ದಿರಿಸುವ ಬಗ್ಗೆ ಇದು ನಮ್ಮ ಪತ್ರ ಎಲ್ಲ ಉನ್ನತ ಶಿಕ್ಷಣ ಸಚಿವರು ಪತ್ರ ಗಿತ್ರೆಲ್ಲ ಹಾಕಿ ಇದನ್ನ ಮಂಜೂರು ಮಾಡ್ತಿರುವಂಥದ್ದು ಬದಲಿ ಜಾಗ ಕೊಡೋದಕ್ಕೆ. ಮತ್ತೊಂದು ಇಲ್ಲಿ ನಾವು ಚಿಕ್ಕಬಳ್ಳಾಪುರ ತಾಲೂಕು ಮಂಡಿಕಲ್ ಹೋಬಳಿ ಆರೂರು ಗ್ರಾಮದ ಸರ್ವೆ ನಂಬರ್ 201ರಲ್ಲಿ 8 ಎಕರೆ ಜಮೀನು ತೋಟಗಾರಿಕೆ, ಇದು ಜಾಗ ಏನೋ ಅವರು ಹೋಗ್ತಾ ಇಲ್ಲ. ತೋಟಗಾರಿಕೆ ಇಲಾಖೆಯವರು ನಮಗೆ ಅಲ್ಲಿ ಸ್ವಲ್ಪ ಕಲ್ಲು ಬಂಡೆ ಜಾಸ್ತಿ ಇದೆ, ಹೋಗ್ತಾ ಇಲ್ಲ. ಅದು ಇವ್ಯಾವ ನಮ್ಮ ಬಾಯಲ್ಲಿ ಬಂದಿಲ್ಲ, ಎಲ್ಲ ಸ್ವಪಕ್ಷೀಯರ ಬಾಯಲ್ಲೇ ಬಂದಿರತಕ್ಕಂಥ ಮಾತು. ಇವತ್ತು ಎಲ್ಲಿ ಹೋದ್ರೂ ಕ್ಷೇತ್ರದಲ್ಲಿ ಕೋವಿಡ್ ಸಂದರ್ಭವನ್ನು ನೆನಪು ಮಾಡ್ಕೊಳ್ತಾರೆ. ಇವತ್ತು ಬಹಳಷ್ಟು ಜನ, ಇವತ್ತು ಸಾವಿರಾರು ಜನರ ಕಣ್ಣೀರು, ಅವರ ರಕ್ತ ಇವತ್ತು ಹರಿದೋಗಿದೆ. ಆ ಕುಟುಂಬಗಳ ನೋವು. ನಾನು ಮೊನ್ನೆ ಒಕ್ಕಲಿಗರ ಮೊನ್ನೆ ಛತ್ರದಲ್ಲಿ ಶ್ರೀದೇವಿ ಕಲ್ಯಾಣ ಮಂಟಪದಲ್ಲಿ ಮಾತಾಡುವ ಸಂದರ್ಭದಲ್ಲಿ ಕಣ್ಣಿಗೆ ಕಾಣುತ್ತೆ ಇವತ್ತು ವೆಂಟಿಲೇಟರ್ ಬೆಲೆ ಎಷ್ಟಿತ್ತು, ಎಷ್ಟಕ್ಕೆ ಇವತ್ತು ಪರ್ಚೇಸ್ ಮಾಡಿದ್ದಾರೆ. PPE ಕಿಟ್ ಬೆಲೆ ಎಷ್ಟಿತ್ತು. ಇವರು ಪ್ರಾರಂಭದಲ್ಲಿ ಬರೀ ಇದ್ದಿದ್ರು, ಏನು ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಇದ್ರು, ನಂತರ ಇವರು ಶ್ರೀರಾಮುಲು ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಮಿನಿಸ್ಟರ್ ಇದ್ರು. ಆ ಸಂದರ್ಭದಲ್ಲಿ ಇಲ್ಲಿ ಎಷ್ಟು ಬೆಲೆ ಕೊಟ್ಟಿದ್ರು, ಇವರೆಷ್ಟು ಬೆಲೆ ತಗೊಂಡಿದ್ರು. ಅಲ್ಲೇ ಇದೆ ವ್ಯತ್ಯಾಸ, ಕಣ್ಣಿಗೆ ಕಾಣುತ್ತೆ ವ್ಯತ್ಯಾಸಗಳು. ಕೋಟ್ಯಾಂತರ ರೂಪಾಯಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಅಷ್ಟು ನಿರ್ಭಯವಾಗಿ ಇವತ್ತೆಲ್ಲ ತನಿಖೆ ಆಗ್ತಾ ಇದೆ. ದಾಖಲೆ ಸಮೇತ ಇವತ್ತು ತನಿಖೆ ಆಗ್ತಾ ಇದೆ. ಅದನ್ನೇ ಸನ್ಮಾನ್ಯ ಮುಖ್ಯಮಂತ್ರಿ ಹೇಳಿದ್ರು, ಎಲ್ಲ ತನಿಖೆ ಆಗ್ತಾ ಇದೆ, ಸಾಬೀತಾಗ್ತಕ್ಕಂಥ ಎಲ್ಲ ಅವಕಾಶ ಇದೆ. ಸಾಬೀತಾದ್ರೆ ಇವರು ಬೇರೆ ಕಡೆ ಹೋಗ್ತಾರೆ, ಇವರು ಇಲ್ಲಿ ಇರೋದಿಲ್ಲ. ಎಲ್ಲಿ ಹೋಗ್ಬೇಕು ಕಾನೂನುಬದ್ಧವಾಗಿ ಆ ರೀತಿ ಕ್ರಮ ಆಗುತ್ತೆ ಅಂತಕ್ಕಂಥ ಮಾತನ್ನು ಅದಕ್ಕೆ ಹೇಳ್ತಾರೆ ಒಕ್ಕಲಿಗರ ವಿರೋಧಿ ಅಂತ ಮಾತಾಡ್ತಾರೆ. ಅದರಿಂದ ಎತ್ತಾಳು ನಾವು ಬೇರೆ ಯಾರು ಹೇಳೋದು ಬೇಡ. ಒಂದು ಮಾಸ್ಕ್ ಬೆಲೆ ಎಷ್ಟು ನಿಮಗೂ ನಮಗೆ ಗೊತ್ತಿದೆ. ಎಷ್ಟು ಖರೀದಿ ಮಾಡಿದ್ದಾರೆ ಮಾಸ್ಕ್? 3 ಲೇಯರ್ ಮಾಸ್ಕ್ ಇರ್ಬೋದು, ಯಾವುದೇ ಮಾಸ್ಕ್ ಇರ್ಬೋದು. ಇವತ್ತು ಎಷ್ಟು ಬೆಲೆ ಇತ್ತು, ನಾವು ನೀವು ಎಲ್ಲ ಮೆಡಿಕಲ್ ಸ್ಟೋರಲ್ಲಿ ತಗೊಂಡಿದ್ದೀವಿ. ಅದು ಹೋಲ್ಸೇಲರ್ ತಗೊಂಡಾಗ ಇಲ್ಲ ಕಮ್ಮಿ ಆಗುತ್ತೆ, ನಮ್ಗೆಲ್ಲರಿಗೂ ಗೊತ್ತಿದೆ. ಹೋಲ್ಸೇಲರ್ ತಗೊಂಡಾಗ